ಹೊರಟ್ಟಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿ.ಟಿ. ರವಿಯವರು ಆ ರೀತಿ ಒಂದು ಪದ ಪ್ರಯೋಗವನ್ನು ಮಾಡಿಲ್ಲ ಅನ್ನೋ ಮಾತನ್ನ ಸ್ವತಃ ಹೊರಟ್ಟಿಯವರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರ ಅಲ್ಲಿಗೆ ಮುಗಿಬೇಕಾಗಿತ್ತು. ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸರು ಸಿ.ಟಿ. ಅವರನ್ನ ಅರೆಸ್ಟ್ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳ ಒಂದು ಅತಿರೇಕದ ವರ್ತನೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ರು. ಜನಪ್ರತಿನಿಧಿಗಳ ಪರಿಸ್ಥಿತಿ ಆದರೆ ಜನಸಾಮಾನ್ಯರ ಕಥೆ ಏನು ಅನ್ನೋದನ್ನ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿದೆ. ಮತ್ತೆ ಪೊಲೀಸ್ ಅವರು ಒಂದು ನೋಟಿಸ್ ಅನ್ನು ಕೊಡದೇನೆ ಏನು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಇದು ಸರಿಯಲ್ಲ ಅನ್ನೋದನ್ನ ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ಮಧ್ಯಂತರ ತೀರ್ಪಿನಲ್ಲಿ ಹೇಳಿರ್ತಕ್ಕಂಥದ್ದು. ಇದರ ನಡುವೆ ಮತ್ತೊಮ್ಮೆ ಸಭಾಪತಿಗಳು ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನು ಇವತ್ತು ಕೂಡ ನೀಡಿದ್ದಾರೆ. ಸಿ.ಟಿ. ಆ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತೇಳಿ. ಯಾಕಂದ್ರೆ ಸದನದ ಒಳಗಡೆ ಏನಾಗ್ತದೆ, ಯಾರು ಏನ್ ಹೇಳಿದ್ದಾರೆ, ಇದೆಲ್ಲದಕ್ಕೂ ಕೂಡ ಸಭಾಧ್ಯಕ್ಷರ ಒಂದು ತೀರ್ಮಾನವೇ ಅಂತಿಮ. ಅವರೇ ಆ ರೀತಿ ಹೇಳಿರ್ಬೇಕಾದ್ರೆ ಅದನ್ನ ಮತ್ತೆ ಅದನ್ನ ಪುನರಾವರ್ತನೆ ಮಾಡ್ತಕ್ಕಂಥದ್ದು ಯಾವುದು ಕೂಡ ಸರಿಯಲ್ಲ. ಸರ್, ಹೆಬ್ಬಾಳ್ಕರ್ ಹೇಳಿರುವಂತದ್ದು ನನ್ನ ಆಡಿಯೋ ಇದೆ. ನಾನು FSIಗೂ ಕಳಿಸ್ತೀನಿ, ತನಿಖೆ